ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳಾದಮೇಲೆ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಯಾಕೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮುಂದೆ ನಿಮಗೆ ರೀಸನ್ ಕೂಡ ತಿಳಿಸ್ತೀನಿ. ನಾನೀಗ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬೆಳಿಗ್ಗೆ ಮಗಳಿಗೆ ಬಿಸಿಲು ತೋರಿಸ್ತಾ ಇದ್ದೀನಿ. ಸೊ ಸೂರ್ಯನ ಬಿಸಿಲು ತೋರಿಸೋದ್ರಿಂದ ಬೆಳಗಿನ ಬಿಸಿಲಲ್ಲಿ ವಿಟಮಿನ್ ಡಿ ಕಂಟೆಂಟ್ ಇರುತ್ತೆ, ಹಾಗಾಗಿ ಮಕ್ಕಳಿಗೆಲ್ಲರೂ ಬಿಸಿಲು ತೋರಿಸ್ತಾರೆ. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ಮಕ್ಕಳಿಗೆ ಎಳೆ ಬಿಸಿಲು ತೋರಿಸಿಲ್ಲ ಅಂದರೆ ಮುಂದೆ ಅವರನ್ನು ಹೊರಗಡೆ ಎಲ್ಲ ಕರ್ಕೊಂಡು ಹೋದಾಗ ಕೂಡ ಬಿಸಿಲಿಗೆ ಕಣ್ಣು ಬಿಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಒಂದು ರೀಸನ್ ಕೂಡ ಇದೆ. ಸೊ ಹಾಗಾಗಿ ಬಿಸಿಲು ತೋರಿಸ್ತಾ ಇದ್ದೀನಿ. ಇವತ್ತು ರಿಸಲ್ಟ್ ಬೇರೆ ಇದ್ದಿದ್ದರಿಂದ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನನ್ನ ತಮ್ಮನ ಕರ್ಕೊಂಡು ಹೋದರು ರಿಸಲ್ಟ್ ಕಳ್ಕೊಬರೋಕ್ಕೆ. ಸೊ ಇವನು ಅಷ್ಟೇ ನನ್ನ ತಮ್ಮನೇ. ನಮ್ಮ ತಮ್ಮಂದ್ರೆಲ್ಲ ಇನ್ನೂ ಚಿಕ್ಕವರೇ ಇರೋದು. ನಮ್ಮ ಮನೇಲಿ ನಾನೇ ದೊಡ್ಡ ಮಗಳು, ಹಾಗಾಗಿ ನನ್ನ ತಮ್ಮಂದ್ರೆಲ್ಲ ಇನ್ನೂ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಪಾಪು ಇದ್ದಾಳೆ. ವಿರಾಟ್ ಕೊಹ್ಲಿ ಹೆಂಗೆ ಬೀಳ್ತಾನೆ ಸಿಕ್ಸ್ ಹೊಡೆದು? ವಿರಾಟ್ ಕೊಹ್ಲಿ ಹೆಂಗೆ ಸಿಕ್ಸ್ ಹೊಡೆದು ಬೀಳ್ತಾನೆ? ಹಾಂ, ಅಲ್ಲಿಗೆ ಹೊಡೆದ್ರೆ ಯಾಕೆ ಔಟು? ಮೋಸ ಇದು ಮೋಸ. ಮನೆ ಮೇಲೆ ರೋಡ್ ಅಕ್ಕ ನಮಗೆ ಅಲ್ಲಿ 6 ಕೊಡ್ಲಿಲ್ಲ, 4 ಕೊಟ್ರು. ಸಿಕ್ಸ್ ಅಲ್ಲ, ಇವಾಗ ಸಿಕ್ಸ್ ಅಲ್ಲ, ಯಾಕೆ ಔಟು? ಔಟಲ್ಲ, ಮನೆ ಮೇಲೆ ಹೋಯ್ತಲ್ಲ, ಕೊಡಿಸ್ತೀನಿ. ಅಂಪೈರು ಇವರೇ. ನೀನೇ ಮೋಸ ಆಗ. ಅಂಪೈರು ಇವರೇ, ಬ್ಯಾಟ್ಸ್ಮನ್ನು ಇವರೇ, ಬೌಲರು ಇವರೇ, ವಿಕೆಟ್ ಕೀಪರು ಇವರೇ. ಕ್ರಿಕೆಟ್ ಆಡ್ತಾ ಇದ್ರಲ್ಲ, ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂತ ಹೋದರೆ ಇವರಿಬ್ಬರು ಜಗಳ ನೋಡೋದೇ ಆಗೋಯಿತು. ಸರಿ ನೀವೇನಾದರೂ ಮಾಡ್ಕೊಳ್ರಪ್ಪ ಅಂತ ಅಂದ್ಕೊಂಡು ಸುಮ್ಮನಾದೆ. ಹಾಗೆ ನಾನು ಯಾಕೆ ವ್ಲಾಗ್ಸ್ನ ಅಪ್ಲೋಡ್ ಮಾಡಿರಲಿಲ್ಲ ಅಂತಂದರೆ, ನಾನೀಗ ಅಜ್ಜಿ ಮನೆಗೆ ಬಂದಿದ್ದೀನಿ. ಇಲ್ಲಿ ಟ್ರೈಪಾಡ್ ಏನು ತೊಗೊಂಡು ಹೋಗಿರಲಿಲ್ಲ ನಾನು, ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅಜ್ಜಿ ಮನೆ ಅಂದರೆ ಅಪ್ಪಾಜಿ ಇದ್ದಾರಲ್ಲ, ಅವ್ರ ಚಿಕ್ಕಮ್ಮನ ಮನೆ. ನಾನು ಇಷ್ಟು ದಿನ ಇದ್ದಿದ್ದು ಬಾಣಂತನಕ್ಕೆ ಅಮ್ಮನ ಮನೇಲಿ. ಇಲ್ಲಿಗೆ ಬಂದಿದ್ದ ರೀಸನ್ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ಹಬ್ಬದ ವ್ಲಾಗಲ್ಲೇ ಹೇಳಿದ್ದೆ, ನನ್ನ ಮಗಳಿಗೆ ಸ್ವಲ್ಪ ಕಫ ಆಗಿದೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಅಂತ ಹೇಳ್ಬಿಟ್ಟು. ಸೊ ಅವತ್ತಿನ ದಿನ ತುಂಬ ಜಾಸ್ತಿ ಆಗಿಬಿಡ್ತು ಅವಳಿಗೆ ಕಫ. ನಮಗೆ ತುಂಬ ಭಯ ಆಗೋಯಿತು. ನೈಟೆಲ್ಲ ಒಂಥರ ಒದ್ದಾಡ್ತಾ ಇದ್ಲು, ಅದು ನೋಡೋಕ್ಕಾಗಲಿಲ್ಲ. ಆಮೇಲೆ ಅಜ್ಜಿಗೆ ಕಾಲ್ ಮಾಡಿಕೊಂಡು ಬೆಳಗ್ಗೆನೇ ಬಂದ್ವಿ. ಅಂದರೆ ಒಂದೇ ದಿನ ಸ್ನಾನ ಮಾಡಿಸ್ಕೊಂಡು ಹೊರಟಾಗೋಣ ಅಂತ ಹೇಳಿ ಬಂದಿದ್ದು ನಾನು. ನಮ್ಮ ಅಜ್ಜಿ ಮನೆ ಮದ್ದೆಲ್ಲ ಮಾಡಿ ಹಾಕ್ತಾರೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿಗೆ ಬಂದಮೇಲೆ ನಮ್ಮ ಅಜ್ಜಿ ಮನೆ ಮದ್ದೆಲ್ಲ ಮಾಡಿ ಹಾಕಿದ್ರು. ಆವಾಗ ಕಫ ತೆಗೆಯುವಾಗ ಫುಲ್ಲು ಅವಳಿಗೆ ಗಟ್ಟಿಯಾಗಿಬಿಟ್ಟಿತ್ತು ಕಫ. ಅದು ನೋಡಿ ತುಂಬ ಭಯ ಆಗೋಯಿತು ನಮಗೆ. ನಮ್ಮ ಮನೆಯವರಂತೂ ಒಂದು ನಿಮಿಷನೂ ನಿಲ್ಲಿಲ್ಲ ಒಳಗಡೆ, ಅಷ್ಟು ಹೆದರ್ಕೊಂಡ್ರು ಪಾಪು ಕಫ ತೆಗೆಯುವಾಗ. ಸೊ ಹಾಗಾಗಿ ನಾನು ಅದು ನೋಡಿಬಿಟ್ಟು ನಮ್ಮ ಅಜ್ಜಿ ಇಲ್ಲೇ ಒಂದು ವಾರ ಉಳ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ತೆಗೆಸ್ಕೊಂಡು ಹೋಗು, ಒಂದೇ ದಿನಕ್ಕೆ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೇ ಉಳ್ಕೊಂಡೆ. ಇವತ್ತು ಮತ್ತೆ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಬೆಳಗ್ಗೆ ಟಿಫನ್ ಚಿತ್ರಾನ್ನ ಮಾಡಿದ್ರು, ಅದನ್ನು ತಿಂದ್ಕೊಂಡು ಈಗ ನಮ್ಮ ಪಾಪುಗೆ ಎಣ್ಣೆ ಹಚ್ತಾ ಇದ್ದಾರೆ. ಅವಳಿಗೂ ಸ್ನಾನ ಮಾಡಿಸ್ಕೊಂಡು ಈಗ ಹೊರಡಬೇಕು. ಅದು ಅಲ್ಲದೆ ಅವಳಿಗೆ ಇಂಜೆಕ್ಷನ್ ಬೇರೆ ಇತ್ತು. ಮತ್ತು ನಾನು 4-5 ಡೇಸ್ ಬಿಟ್ಟು ನಾನು ಊರಿಗೆ ಬೇರೆ ಹೋಗಬೇಕಾಗಿತ್ತು. 2 ಮಂತ್ಸ್ ಕಂಪ್ಲೀಟಾಗಿ 3 ಮಂತ್ಸಿಗೆ ಬೀಳುತ್ತೆ, ಇನ್ನು 5-6 ಡೇಸ್ ಆದಮೇಲೆ ಅಂತ ಹೇಳಿ. ಸೊ ಹಾಗಾಗಿ 5-6 ಡೇಸಲ್ಲ, ಇಲ್ಲಿಂದ ಹೋಗಿ 4 ಡೇಸ್ಗೇನೆ ಅನಿಸುತ್ತೆ ನಾವು ಊರಿಗೆ ಬಂದಿದ್ದು. ಹಾಗಾಗಿ ನನ್ನ ಮಗಳನ್ನು ಕರ್ಕೊಂಡು ಹೊರಟ್ವಿ. ನಾನು ನನ್ನ ಮಗ ಹೋಗ್ತಿದ್ದಂಗೆ ಇನ್ನೇ ನಮ್ಮ ಅವ್ವ ಮನೆಯಲ್ಲೇ ಇತ್ತು. ಇನ್ನು ಎಲ್ರಿಗೂ ಗೊತ್ತಿರುತ್ತಲ್ವ, ಬಾಣಂತಿ ಮತ್ತು ಮಗು ಹೊರಗಡೆ ಹೋದರೆ ಕೆಂಪು ನೀರು ಮಾಡಿ ಒಳಗಡೆ ಕರ್ಕೊಳ್ತಾರೆ, ಅಂದರೆ ದೃಷ್ಟಿಯೆಲ್ಲ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಬಂದಿರ್ತಾರಲ್ಲ, ಹಾಗಾಗಿ ಸೊ ಇದನ್ನು ಮಾಡಿ ಮತ್ತೆ ನಾವು ಹಾಸ್ಪಿಟಲಿಗೆ ಬೇರೆ ಹೋಗಬೇಕಾಗಿತ್ತು ವ್ಯಾಕ್ಸಿನೇಷನ್ಗೆ. ಯಾಕೆ ವ್ಯಾಕ್ಸಿನೇಷನ್ ಲೇಟ್ ಆಗಿಸ್ದೆ ಅಂದರೆ, ಹತ್ತತ್ರ 2 ಮಂತ್ಸ್ ಇದ್ದಂಗೆ ನಾನು ಹಾಕ್ಸಿದ್ದು. ಯಾಕಂದರೆ ಫೆಬ್ರವರಿಲಿ ಬೇರೆ 28 ಡೇಸ್ ಅಷ್ಟೇ ಅಲ್ವಾ, ಅಲ್ಲಿ ಬೇರೆ 3 ಡೇಸ್ ಇದಾಯಿತು. ಮತ್ತು 45 ಡೇಸ್ ಆದಮೇಲೆ ಇಂಜೆಕ್ಷನ್ ಹಾಕಿಸ್ಬೇಕಲ್ವ ಮಕ್ಕಳಿಗೆ. ಇವಳಿಗೆ ಆವಾಗ ಲಾಸ್ಟ್ ವೀಕ್ ಹಾಕ್ಸೋಣ ಅಂತ ಅಂದರೆ
ಅದೇನಾಯಿತು ಇವಳಿಗೆ ಕಫ ಬೇರೆ ಆಗಿತ್ತಲ್ವ, ಮತ್ತು ಮನೆ ಮದ್ದು ಹಾಕ್ತಾಯಿದ್ವಿ, ಮತ್ತು ಕಫಕ್ಕೆ ಶಿರಪ್ ಎಲ್ಲ ಕೊಟ್ಟಿದ್ದರು, ಅದನ್ನು ಕೂಡ ಹಾಕ್ತಿದ್ವಲ್ಲ. ಮತ್ತು ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ಜ್ವರ ಬರುತ್ತೆ, ಅದು ಕೂಡ ಪೇಯ್ನು ಇವಳಿಗೆ ತಡ್ಕೊಳಕ್ಕಾಗಲ್ಲ ಮಗುಗೆ ಅಂತ ಹೇಳ್ಬಿಟ್ಟು ನಾನು 1 ವೀಕ್ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ, ಇನ್ನು 2 ಮಂತ್ಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು 3 ಡೇಸ್ ಏನೋ ಇತ್ತು ಅವಳಿಗೆ, 3 to 4 ಡೇಸ್ ಇತ್ತು. ಸೊ ಹಾಗಾಗಿ ನಾನು ಅವಾಗೇ ವ್ಯಾಕ್ಸಿನೇಷನ್ ಹಾಕ್ಸಿದ್ದು. ಇಲ್ಲೇ ಬಾಪೂಜಿ ನಗರಲ್ಲೇ ಹಾಸ್ಪಿಟಲ್ ಇದೆ, ಗೌರ್ನಮೆಂಟ್ ಹಾಸ್ಪಿಟಲ್ಲು, ಅಲ್ಲಿಗೆ ಬಂದಿದ್ವು. ನಾನು ಸ್ಟಿಚ್ ಕೂಡ ರಿಮೂವ್ ಮಾಡಿಸಿದ್ದು ಇಲ್ಲೇ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಸ್ಪಿಟಲ್ಲು. ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಕ್ಲೀನಾಗಿ ಇದೆ ಹಾಸ್ಪಿಟಲ್ ಮಾತ್ರ. ನೋಡೋಕ್ಕೆ ತುಂಬ ಖುಷಿ ಆಯಿತು. ಬಟ್ ನಾವು ಹೊರಗಡೆನ ನೋಡಿರ್ತೀವಲ್ಲ, ಸಣ್ಣ ಪುಟ್ಟ ಪ್ರಾಥಮಿಕ ಕೇಂದ್ರಗಳಂತ ಹೇಳಿದ್ರೆ ಹೆಂಗೆ ಬೇಕೋ ಹಂಗೆ ಇಟ್ಕೊಂಡಿರ್ತಾರೆ. ಬಟ್ ಈ ಹಾಸ್ಪಿಟಲ್ ಮಾತ್ರ ತುಂಬ ಅಂದರೆ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಒಂದು ಸ್ವಲ್ಪನೂ ಗಲೀಜಾಗಲಿ, ಒಂದು ಸ್ವಲ್ಪನೂ ಸ್ಮೆಲ್ ಆಗಲಿ ಏನೂ ಇರಲಿಲ್ಲ. ಸೊ ನಾವು ಹೋದಾಗ ತುಂಬ ಜನ ಏನಿರಲಿಲ್ಲ, ಅಂದರೆ ವ್ಯಾಕ್ಸಿನೇಷನ್ಗೆ ಮಕ್ಕಳು ತುಂಬ ಕಡಿಮೆನೇ ಇದ್ದರು. 3 ಮಕ್ಕಳು ಅಷ್ಟೇ ಇದ್ದಿದ್ದು. ಆಲ್ರೆಡಿ ಎಲ್ಲ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಕೂತಿದ್ರು. ನಾವು ಒಂದು 15 ಮಿನಿಟ್ಸ್ಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಅಲ್ಲೊಂದು 15 ಮಿನಿಟ್ಸ್ ಕೂತ್ಕೊಂಡು ನಂತರ ಹೊರಟು. ನಮ್ಮವ್ವ ಅಂತೂ ಬೇಗ ಬೇಗ ಹೋಗ್ತಾಯಿದ್ರು, ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ. ನಾವು ನಡ್ಕೊಂಡೇ ಬಂದಿದ್ವಿ, ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬೇಗನೆ ಹೋಗ್ತಾಯಿದ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.